ಚತುರ್ಸುದಾನ ಟಿಂಟಲ್ ಪರಿಣಾಮ ಕಾಣಿಸಿದೆ ಟಿಂಡಲ್ ಪರಿಣಾಮ. ನನ್ನ ಹೆಸರು ಮಧುಮತಿ, ನಾನು 9ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಅಂಬಿಕಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲಾ ಹೆಸರು ಸರ್ಕಾರಿ ಪ್ರೌಢಶಾಲೆ ಅಯ್ಯಾಳ್ಗಿ. ನಾವು ಇವತ್ತು ಒಂದು ಪ್ರಯೋಗವನ್ನು ಆಯ್ದುಕೊಂಡಿದ್ದೇವೆ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆಯ್ದುಕೊಂಡು ಅದರಲ್ಲಿ ಪ್ರಯೋಗದ ಹೆಸರು ಮಿಶ್ರಣಗಳ ತಯಾರಿಕೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು 3 ಬೀಕರ್, ಗಾಜಿನ ಕಡ್ಡಿ, ಸ್ಪ್ಯಾಚುಲಾ, ಉಪ್ಪು, ನೀರು, ಸುಣ್ಣದ ಪುಡಿ ಮತ್ತು ಶಾಯಿ. ಈ ಮಿಶ್ರಣಗಳಲ್ಲಿ 3 ಮಿಶ್ರಣಗಳನ್ನು ತಯಾರಿಸುತ್ತೇವೆ. ಮೊದಲಿಗೆ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಮತ್ತು ಕಲಿತ ಮಿಶ್ರಣಗಳನ್ನು ತಯಾರಿಸುತ್ತೇವೆ. ಮೊದಲಿಗೆ ನಾವು 500 ml ನೀರನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಸಮರೂಪ ಮಿಶ್ರಣವನ್ನು ತಯಾರಿಸುತ್ತೇವೆ. 2 ಅಥವಾ 1 ಸ್ಪ್ಯಾಚುಲಾ ಉಪ್ಪನ್ನು ಹಾಕುತ್ತೇವೆ. ಗಾಜಿನ ಕಡ್ಡಿಯಿಂದ ಮಿಶ್ರಣ ಮಾಡಿಕೊಳ್ಳುತ್ತೇವೆ. ಎರಡನೇದಾಗಿ ನೀಲಂಗಿತ ಮಿಶ್ರಣವನ್ನು ತಯಾರಿಸುತ್ತಿದ್ದೇವೆ. 2 ಅಥವಾ 1 ಸ್ಪ್ಯಾಚುಲಾ ಸುಣ್ಣದ ಪುಡಿಯನ್ನು ಹಾಕುತ್ತಿದ್ದೇವೆ. ಈಗ ಗ್ಲಾಸ್ ರಾಡಿಂದ ಮಿಶ್ರಣ ಮಾಡುತ್ತಿದ್ದೇವೆ. ಈಗ 3ನೇದಾಗಿ ಕಲ್ಲಿನ ಮಿಶ್ರಣವನ್ನು ತಯಾರಿಸುತ್ತೇವೆ. ನೀರಿನಲ್ಲಿ ನಾವು 2 ಹನಿ ಶಾಯಿಯನ್ನು ಹಾಕುತ್ತಿದ್ದೇನೆ. ನಾವು 3 ಮಿಶ್ರಣವನ್ನು ತಯಾರಿಸಿದ್ದೇವೆ. ಸಮರೂಪ ಮಿಶ್ರಣ ಮತ್ತು ನೀಲಂಗಿತ ಮಿಶ್ರಣ ಮತ್ತು ಕಲಿತ ಮಿಶ್ರಣವನ್ನು ತಯಾರಿಸಿದ್ದೇವೆ. ಇದು ಸಮರೂಪ ಮಿಶ್ರಣ. ಇದು 2 ಅಥವಾ 1 ಸ್ಪ್ಯಾಚುಲಾ ನೀರಿನಲ್ಲಿ ಉಪ್ಪನ್ನು ಹಾಕಿಕೊಂಡಿದ್ದೇವೆ. ಉಪ್ಪು ಹಾಕಿದಾಗ ಇದು ಸಮರೂಪ ಹರಡಿದೆ. ಇದು ನೀರಿನಲ್ಲಿ ಸಮರೂಪವಾಗಿ ಹರಡುತ್ತದೆ ಮತ್ತು ಅಲಿಗಾಡಿಸದಿದ್ದರೂ ಕೂಡ ತಳವನ್ನು ಸೇರುವುದಿಲ್ಲ. ಇದು ನೀಲಂಗಿತ ಮಿಶ್ರಣ. ಇದು ನೀರಿನಲ್ಲಿ 2 ಅಥವಾ 1 ಸ್ಪ್ಯಾಚುಲಾ ಸುಣ್ಣದ ಪುಡಿಯನ್ನು ಹಾಕಿದ್ದೇವೆ. ಇವು ಅಲಿಗಾಡಿಸದೇ ಇದ್ದರೂ ಕೂಡ ತಳವನ್ನು ಸೇರುತ್ತದೆ. ಇದು ನೀರಿನಲ್ಲಿ ಸಂಪೂರ್ಣವಾಗಿ ಹರಡುವುದಿಲ್ಲ, ತಳ ಸೇರುತ್ತವೆ. ಇದರಲ್ಲಿರುವ ಕಣಗಳನ್ನು ಮತ್ತು ಇದರಲ್ಲಿರುವ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಾಗುತ್ತದೆ. ಮತ್ತು ಕಲಿತ ಮಿಶ್ರಣ. ಇದು ನೀರಿನಲ್ಲಿ 2 ಅಥವಾ 1 ಹನಿ ಶಾಯಿಯನ್ನು ಹಾಕಿಕೊಂಡಿದ್ದೇವೆ. ಇದರಲ್ಲಿ ಶಾಯಿ ಹಾಕಿದಾಗ ಶಾಯಿ ನೀರಿನಲ್ಲಿ ಸಂಪೂರ್ಣವಾಗಿ ಹರಡಿದೆ. ಇದು ನೋಡುವುದಕ್ಕೆ ಸಮರೂಪ ಮಿಶ್ರಣ ಥರ ಆಗಿ ಕಾಣಿಸುತ್ತದೆ, ಆದರೆ ಇದು ಸಮರೂಪ ಮಿಶ್ರಣವಲ್ಲ, ಅಸಮರೂಪ ಮಿಶ್ರಣವಾಗಿದೆ. ಇದರಲ್ಲಿ ಕಣಗಳ ಗಾತ್ರ ಬಹಳ ಚಿಕ್ಕದಾಗಿರುತ್ತವೆ, ಬರಿಗಣ್ಣಿನಿಂದ ಕಾಣುವುದಿಲ್ಲ ಇದು. ಮತ್ತು ಸೆಂಟ್ರಿಫ್ಯೂಗೇಷನ್ ಎಂಬ ತಂತ್ರದಿಂದ ಇದನ್ನು ಬೇರ್ಪಡಿಸಬಹುದು. ಇಲ್ಲಿ ನಾವು ದ್ರಾವಣವನ್ನು ತಯಾರಿಸಿದ್ದೇವೆ. ಇದು ದ್ರಾವಣದಲ್ಲಿ 2 ಘಟಕಗಳಿವೆ. ಇದಕ್ಕೆ 500 ml ನೀರನ್ನು ತೆಗೆದುಕೊಂಡು ಮತ್ತು 2 ಸ್ಪ್ಯಾಚುಲಾ ಉಪ್ಪನ್ನು ಬೆರೆಸಿದೆ. ಇದರಲ್ಲಿ ದ್ರಾವ್ಯವು ಉಪ್ಪಾಗಿದೆ, ಹಾಗೂ ದ್ರಾವಕ ನೀರಾಗಿದೆ. ಮತ್ತು ಅಸಮರೂಪ ಮಿಶ್ರಣದಲ್ಲಿ 2 ವಿಧಗಳು: ನೀಲಂಗಿತ ಮಿಶ್ರಣ ಮತ್ತು ಕಲಿತ ಮಿಶ್ರಣ. ನೀಲಂಗಿತ ಮಿಶ್ರಣದಲ್ಲಿ 500 ml ನೀರು ಮತ್ತು ಸುಣ್ಣದ ಪುಡಿಯನ್ನು ಮಿಶ್ರಣ ಮಾಡಿಕೊಂಡಿದ್ದೇವೆ. ಇದು ಅಲಗಡಿಸಿ ಬಿಟ್ಟಿದ್ದರೂ ಕೂಡ ಸ್ವಲ್ಪ ಹೊತ್ತು ಸಮಯದ ನಂತರ ಕೆಳಗೆ ಸುಣ್ಣದ ಪುಡಿಯ ಕಣಗಳು ಕೆಳಗೆ ಸೇರುತ್ತವೆ. ಕಲಿತ ಮಿಶ್ರಣ. ಇದರಲ್ಲಿ ನಾವು 500 ml ಮತ್ತು 2 ಹನಿ ಶಾಯಿಯನ್ನು ಮಿಶ್ರಣ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇದರ ಘಟಕಗಳು ಮಧ್ಯಮ ಹಂತ ಮತ್ತು ಪ್ರಸರಣದ ಹಂತ ಮತ್ತು ಪ್ರಸರಣದ ಮಾಧ್ಯಮವಾಗಿದೆ. ಇದರಲ್ಲಿ ಶಾಯಿಯು ಪ್ರಸರಣದ ಹಂತವಾಗಿದೆ ಮತ್ತು ನೀರು ಪ್ರಸರಣದ ಮಾಧ್ಯಮವಾಗಿದೆ. ಈ ಚಟುವಟಿಕೆಯಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ ಅಂದರೆ, ಈ ನೀರಿನಲ್ಲಿ ಮಿಶ್ರಣ ಮಾಡಿದಾಗ ನೀರಿನಲ್ಲಿ ಕಣಗಳು ಸಂಪೂರ್ಣವಾಗಿ ಹರಡಿದೆಯೋ ಅಥವಾ ಸಂಪೂರ್ಣವಾಗಿ ಹರಡಿಲ್ಲ ಮತ್ತು ಕಣಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ ಅಥವಾ ಕಣ್ಣಿಗೆ ಬರಿಗಣ್ಣಿನಿಂದ ಕಾಣುವುದಿಲ್ಲ ಎಂದು ಪ್ರಯೋಗವನ್ನು ಮಾಡಿದಾಗ ನಮಗೆ ಗೊತ್ತಾಗಿದೆ. ಟಿಂಡಲ್ ಪರಿಣಾಮವನ್ನು ಈ ಮಿಶ್ರಣವನ್ನು ಹಾಕಿದಾಗ ಬೆಳಕಿನ ಕಿರಣ ಚದುರಿಸುತ್ತದೆ ಅಥವಾ ಇಲ್ಲವೋ ಎಂಬುದಾಗಿ ಈಗ ನೋಡಬೇಕಾಗಿದೆ. ಈಗ ಮೊದಲನೇದಾಗಿ ಸಮರೂಪ ಮಿಶ್ರಣವನ್ನು ಹಾಕುತ್ತೇವೆ. ಟಿಂಡಲ್ ಬನ್ನಿ ನೋಡಿ ಆಯ್ತಾಯ್ತು. ಈಗ ಸಮರೂಪ ಮಿಶ್ರಣದಲ್ಲಿ ಟಿಂಡಲ್ ಪರಿಣಾಮ ಕಾಣಿಸ್ತದ? ಸಮರೂಪ ಮಿಶ್ರಣದಲ್ಲಿ ಟಿಂಡಲ್ ಪರಿಣಾಮ ಗೋಚರಿಸುತ್ತಿದೆ. ಗೋಚರಿಸಬೇಕಾ ಗೋಚರಿಸಬಾರ್ದ? ಗೋಚರಿಸಬಾರ್ದು.
ಬಟ್ ಗೋಚರಿಸ್ತಾ ಇದೆ ಅಂದ್ರೆ ಏನರ್ಥ? ಕರಗಿಲ್ಲ ಅಥವಾ ಆ ಉಪ್ಪಿನ ಜೊತೆಗೆ ಏನಾದರೂ ಮಿಶ್ರಣಗಳು ಇರ್ಬೋದು ಅಂತ, ಕರಗಲಾರದ ಮಿಶ್ರಣಗಳು ಇರ್ಬೋದು ಅಂತ. ಓಕೆ, ನೆಕ್ಸ್ಟ್ ಇದು ನೋಡಿ. ಈಗ ಕಲೀಲ ಮಿಶ್ರಣ ನೋಡಿ ಟಿಂಡಲ್ ಪರಿಣಾಮ ಇಲ್ಲಿ ಗಮನಿಸಿ. ಕಡೆ ಟಿಂಡಲ್ ಪರಿಣಾಮ ಗಮನಿಸಿ, ಕಾಣಿಸ್ತದೆ ಟಿಂಡಲ್ ಪರಿಣಾಮ ನೋಡಿ. ಇಲ್ಲಿ ಬೆಳಕಿನ ಪಥವನ್ನು ಹಾಯಿಸ್ತಾ ಇದೆ. ನೋಡಿ ಟಿಂಡಲ್ ಪರಿಣಾಮ ಅಂದ್ರೇನು? ಓಕೆ, ಮಿಶ್ರಣದಲ್ಲಿನ ಕಣಗಳು ಬೆಳಕಿನ ಕಿರಣವನ್ನ ಚದುರಿಸತಕ್ಕಂತಹ ವಿದ್ಯಮಾನವನ್ನ ಟಿಂಡಲ್ ಪರಿಣಾಮ ಅಂತ ಕರೀತಾರೆ. ಸೊ ಇಲ್ಲಿ ಇದು ಯಾವ ಮಿಶ್ರಣ? ಇದು ಟಿಂಡಲ್ ಪರಿಣಾಮ ಉಂಟು ಮಾಡ್ತದಾ? ಓಕೆ, ಇದನ್ನ ಮಾಡಿ ನೋಡಿ. ಇದಕ್ಕೆ ಕಾಣಿಸ್ತಲ್ವಾ? ಓಕೆ, ಸೊ ಇದರಲ್ಲಿ ಮಿಶ್ರಣದ ವಿಧಗಳು ಗೊತ್ತಾಯ್ತಲ್ವಾ? ಮಿಶ್ರಣದಲ್ಲಿ ಟಿಂಡಲ್ ಪರಿಣಾಮ ಕಾಣಿಸುವುದಿಲ್ಲ. ಏಕೆಂದರೆ ಇಲ್ಲಿ ಉಪ್ಪಿನ ಕಣಗಳು ನೀರಿನಲ್ಲಿ ಬರ್ತಿದ್ದರಿಂದ ಅದರ ಕಣಗಳು ಬಹಳ ಚಿಕ್ಕದಾಗಿರ್ತವೆ. ಆದ್ದರಿಂದ ಇದರಲ್ಲಿ ಟಿಂಡಲ್ ಪರಿಣಾಮ ಕಾಣುವುದಿಲ್ಲ. ಕಲೀಲ ಮಿಶ್ರಣದಲ್ಲಿ ಇಲ್ಲಿ ನೀಲಮಿತ ಮಿಶ್ರಣ ಅದು ಸಮರೂಪ ಮಿಶ್ರಣಕ್ಕಿಂತ ಕಣಗಳು ಸ್ವಲ್ಪ ದೊಡ್ಡದಾಗಿರ್ತವೆ. ಆದ್ದರಿಂದ ಇದರಲ್ಲಿ ಟಿಂಡಲ್ ಪರಿಣಾಮ ಕಾಣಿಸುತ್ತದೆ. ನೀಲಮಿತ ಮಿಶ್ರಣ ಇದರಲ್ಲಿ ಕಣಗಳು ತುಂಬಾ ದೊಡ್ಡದಾಗಿದ್ದರಿಂದ ಇದರಲ್ಲಿ ಬಹಳಷ್ಟು ಟಿಂಡಲ್ ಪರಿಣಾಮ ಗೋಚರಿಸುತ್ತದೆ.